ಫಂಕ್ಷನ್ ಹೇಗಾಯ್ತು? ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು ಅರ್ಜುನ್. ಸಾಕ್ಷಿ ರಂಜಿತ್ ನಿಮ್ಮನ್ನು ತುಂಬಾ ಕೇಳಿದ್ರು. ಒಟ್ಟಿನಲ್ಲಿ ನನ್ನ 3 ಮಕ್ಕಳು ಸೆಟ್ಲ್ ಆದ್ರಲ್ಲ, ಅದೇ ನನಗೆ ಸಂತೋಷ. ಹೌದು ಸೂರ್ಯರೇ, ಆದಿತ್ಯನಿಗೆ ಗೊತ್ತಿಲ್ಲದೆ ರಂಜಿತ್ ಫೈನಾನ್ಸ್ ಕೊಡ್ಸಿದ್ವಿ. ರಂಜಿತ್ ಕಂಪನಿ ಓಪನ್ ಮಾಡಿದ್ದಾರೆ. ನಮ್ಮೆಲ್ರಿಗೂ ಅದೇ ಸಂತೋಷ. ಏನ್ ಸಂತೋಷ ಆರ್ತಿಯವ್ರೆ. ಆದಿತ್ಯ ರಂಜಿತ್ ಮೇಲೆ ಒಂದು ಕಣ್ಣು ಇಟ್ಟಿರ್ತಾನೆ. ಅವನಿಗೆ ವಿಷಯ ಗೊತ್ತಾಗೋಕ್ಕಿಂತ ಮುಂಚೆ ನಾವೇ ಹೇಳೋದು ಉತ್ತಮ. ಸೂರ್ಯರೇ ಪ್ಲೀಸ್, ಆ ರೀತಿ ಮಾಡಕ್ ಹೋಗ್ಬಿಡಿ. ದೊಡ್ಡ ದುರಂತ ಆಗ್ಬಿಡುತ್ತೆ. ದುರಂತ ಯಾವತ್ತಿದ್ರೂ ಹಾಗೆ ಆಗುತ್ತೆ. ಅದಕ್ಕೂ ಮುಂಚೆ ನಾವೇ ಹೇಳೋದು ಉತ್ತಮ ಅಲ್ವಾ? ಮುಂದೆ ಆಗೋ ದುರಂತನ ಈಗ್ಲೇ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. ಈ ವಿಷಯ ಗುಟ್ಟಾಗೆ ಇದ್ಬಿಡ್ಲಿ. ಸರಿ, ಸ್ವಲ್ಪ ದಿವಸ ಕಾದ್ ನೋಡೋಣ. ಸೂರ್ಯರೇ, ಅದನ್ನ ಕಲಿಟ್ರೆ ಆದಿತ್ಯ ನೋಡಿದ್ರೆ ಕಷ್ಟ ಆಗುತ್ತೆ. ಏನ್ ನನಗೆ ಗೊತ್ತಾದ್ರೆ ಕಷ್ಟ ಆಗುತ್ತೆ? ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ಅದು ಆರ್ತಿಯವರು ಆದಷ್ಟು ಬೇಗ ನಿನಗೆ ಮದುವೆ ಮಾಡ್ಸೋಣ ಅಂತ ಹೇಳ್ತಿದ್ರು. ನಾನು ಪಾಪ ಈಗಿನ ಬಿಸ್ನೆಸ್ ಶುರು ಮಾಡಿದ್ದಾನೆ, ಈಗಲೇ ಮದುವೆ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಅಷ್ಟೇನಾ? ನಾನೇನೋ ನೀವು ಗುಟ್ಟಾಗೇನೋ ಮಾತಾಡ್ಕೊಂತ ಇರ ಅನ್ಕೊಂಡಿದ್ದೆ. ರಂಜಿತ್ ಕಂಪನಿ ಇನಾಗ್ರೇಷನ್ ಪಾಂಪ್ಲೆಟ್ ಇಲ್ಲಿಗೆ ಹೇಗೆ ಬಂತು? ನಿಮ್ಮನ್ನೇ ಕೇಳ್ತಾರ, ಇಲ್ಲಿಗೆ ಹೇಗೆ ಬಂತು? ನೀವು ಹೋಗಿದ್ರ ಡ್ಯಾಡ್? ಅವ್ರು ಯಾಕೋ ಅಲ್ಲಿಗೆ ಹೋಗ್ತಾರೆ. ನೀನು ಒಂದ್ಸಲ ಹೋಗೋದ್ ಬೇಡ ಅಂದ್ಮೇಲೆ ಅವ್ರು ನಿನ್ ಮಾತು ಮೀರಲ್ಲ ಅಂತ ಗೊತ್ತು ತಾನೆ. ಮತ್ತಿದ್ ಇಲ್ಲಿಗೆ ಹೇಗೋ ಬಂತು? ಹೇಗ್ ಬಂತು ಅಂದ್ರೆ, ಈ ತರ 10 ಪಾಂಪ್ಲೆಟ್ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಬರ್ತವೆ. ನ್ಯೂಸ್ ಪೇಪರ್ ಹಾಕೊಂಡು ಕಮಿಷನ್ಗೋಸ್ಕರ ಇದನ್ನ ಹಾಕೋಗಿರ್ತಾನೆ ಅಷ್ಟೇ. ಇವನ್ಗೆ ಇರೋದಿಕ್ಕೆ ನೆಟ್ಟಿಗೆ ಒಂದು ಮನೆ ಇಲ್ಲ, ಕಂಪನಿ ಓಪನ್ ಮಾಡ್ದಾ? ಅಷ್ಟೊಂದು ದುಡ್ಡು ಅವನ್ಗೆ ಎಲ್ಲಿಂದ ಬಂತು? ನೀವು ಕೊಟ್ರ ಡ್ಯಾಡ್? ನಾನ್ ಕೊಟ್ಟಿಲ್ಲ. ಆ ರಂಜಿತ್ ಅವನ್ ಪಾಡಿಗೆ ಅವನಿದ್ರೆ ಸರಿ. ನನ್ ಮುಂದೆ ಏನಾದ್ರೂ ಮೆರಿಯಕ್ ಹೋದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಸೇರ್ಬೇಕಾಗತ್ತೆ. ಆಂಟಿ, ಇದನ್ನೆಲ್ಲ ನೀವ್ ಯಾಕೆ ಮಾಡ್ತಿದ್ದೀರಾ? ಯಾಕೆ ಮಾಡಬಾರ್ದು? ನನ್ ಕೆಲ್ಸ ನಾನ್ ಮಾಡ್ಕೊಳಕ್ ಆಗತ್ತೆ. ಅಷ್ಟು ದೊಡ್ಡವಳು ಆಗಿದ್ದೀನಿ ನಾನು. ಆದ್ರೆ ನನಗ್ ನೀನಿನ್ನೂ ಪುಟ್ಟ ಸಾಕ್ಷಿನೇ. ನೀನ್ ಚಿಕ್ಕ ಹುಡುಗಿ ಇದ್ದಾಗ ನಾನೇ ನಿಂಗ್ ನೈಲ್ ಪಾಲಿಶ್ ಹಾಕ್ತಾ ಇದ್ದಿದ್ದು. ದಿನಕ್ಕೊಂದೊಂದ್ ಕಲರ್ ಹಾಕ್ತಿದ್ದೆ, ನೆನ್ಪಿದ್ಯಾ? 20 ವರ್ಷ ನಿನಗೂ ಆರ್ಯಂಗೂ ತಾಯಿ ಆಗಿದ್ ನನ್ನನ್ನ ಇದ್ದಕ್ಕಿದ್ದಾಗೆ ಮನೆಯಿಂದ ಆಚೆ ಕಳಿಸ್ದಾಗ ಮನ್ಸಿಗೆ ಹೇಗಾಯ್ತು ಗೊತ್ತಾ? ಸಂಬಂಧಗಳು ಸುಳ್ಳೇನೋ ಅನ್ಸಕ್ ಶುರುವಾಗ್ಬಿಟ್ಟಿತ್ತು. ನೀವು ಮನೆ ಬಿಟ್ಟು ಹೋಗೋದಕ್ಕೆ ನಾನು ಒಂದ್ ರೀತಿ ಕಾರಣ. ನಿನ್ ಬಗ್ಗೆ ಬೇಜಾರಿಲ್ಲ, ಮಕ್ಕಳು ತಪ್ಪು ಮಾಡ್ತಾರೆ, ಸಹಜ. ಆದ್ರೆ ಸೂರ್ಯ ಅವರು ಆರ್ತಿ ಅವ್ರು ಬಂದ ತಕ್ಷಣ ನನ್ನ ದೂರ ಮಾಡಿದ್ದು ಮನ್ಸಿಗೆ ತುಂಬಾ ನೋವಾಯ್ತು. ಅಮ್ಮ ಅಮ್ಮ ಅಂತ ಕರೀತಾ ಇದ್ದಿದ್ದ ಆರ್ಯ ನನ್ನ ಅರೆಸ್ಟ್ ಮಾಡೋಕ್ ಬಂದ. ಏನ್ ತಪ್ಪು ಮಾಡಿದ್ದೆ ಸಾಕ್ಷಿ ನಾನು? ಎಲ್ಲ ಹೆಂಗಸರಿಗೂ ಇರೋ ಹಾಗೆ ನನ್ಗೂ ಆಸೆಗಳಿತ್ತು. ಆರ್ಯ ನನ್ನ ಅಮ್ಮ ಅಂತ ಕರಿಬೇಕು, ಸಾಕ್ಷಿ ನನ್ನ ಅಮ್ಮ ಅನ್ಬೇಕು ಅಂತ. ಆದ್ರೆ ಆರ್ತಿ ಅವ್ರು ಬಂದ್ಮೇಲೆ ಎಲ್ಲರ ಪ್ರೀತಿ ನನ್ ಮೇಲೆ ಕಮ್ಮಿ ಆಯ್ತು ಅನ್ನೋ ಇನ್ಸೆಕ್ಯೂರಿಟಿನಲ್ಲಿ ನಾನ್ ಸಣ್ಣ ಬುದ್ಧಿ ತೋರ್ಸಿರ್ಬೋದು. ತಪ್ಪ ಸಾಕ್ಷಿ? ಸಾರಿ ಆಂಟಿ. ನೋಡು, ಈಗ್ಲೂ ನನ್ನ ಆಂಟಿ ತರ ನೀ ಕರೀತಿರೋದು.
ಆರ್ಯ ತುಂಬಾ ಥ್ಯಾಂಕ್ಸ್ ಕಣೋ, ಆದಿಯಿಂದ ಬಚಾವ್ ಮಾಡಿದ್ದಕ್ಕೆ. ಪ್ರತಿದಿನ ಭಾನುವಾರ ಆಗಿರಲ್ಲ ಅಜ್ಜಿ. ಹೀಗೆ ಪ್ರತಿ ಸಲ ನನ್ನ ಬಚಾವ್ ಮಾಡೋದಕ್ಕೆ ನಾನಿರಲ್ಲ. ಏನು ನಿನ್ ಮಾತಿನ? ಸಾಕ್ಷಿ ರಂಜಿತ್ನ ವ್ಯರ್ಥ ಬದುಕಿಗೆ ಅರ್ಥ ಕೊಡಕ್ ಹೋಗಿದ್ರಲ್ಲ, ಅದು ತಪ್ಪು ಅಂತ ಹೇಳ್ತಿದ್ದೀನಿ. ಅದೇ ಹೇಗೋ ತಪ್ಪಾಗತ್ತೆ? ಸಾಕ್ಷಿ ರಂಜಿತ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾವು ಅವ್ರಿಗೆ ಸಪೋರ್ಟಿವ್ ಆಗಿರೋದು ನಮ್ ಕರ್ತವ್ಯ ಕಣೋ. ನಿಮ್ ಕರ್ತವ್ಯ ಅಂತ ಕದ್ದು ಮುಚ್ಚಿ ಹೋಗಿ ಬರೋದ್ ಮಾಡ್ತಿದ್ರೆ ಒಂದಲ್ಲ ಒಂದಿನ ಆದಿತ್ಯಂಗ್ ವಿಷಯ ಗೊತ್ತಾಗುತ್ತೆ. ಆಗ ನನಗೆ ಏನ್ ಆನ್ಸರ್ ಮಾಡ್ತೀರಾ? ಸಾಕ್ಷಿ ಮದುವೆ ವಿಷಯ ನಮ್ಮ ಮನ್ಸಿಗೆ ದೊಡ್ಡ ಗಾಯನೇ ಮಾಡಿದೆ. ಆ ಗಾಯಕ್ಕೆ ಔಷಧಿ ಇಲ್ಲ ಅಜ್ಜಿ. ಆಗಿದ್ದಾಗೋಯ್ತು. ನೀವಿಬ್ರು ರಂಜಿತ್ನ ಮನೆ ಅಳಿಯ ಅಂತ ಒಪ್ಕೊಂಡು ಸಾಕ್ಷಿ ಮನೆಗೆ ಬಂದು ಹೋಗೋ ಹಾಗೆ ಮಾಡ್ರು. ಪಾಪ ಅವ್ರು ತುಂಬಾ ಇನ್ನೋಸೆಂಟ್ ಕಂಡ್ರು. ತನಗ್ ನೋವಾದ್ರೂ ಪರವಾಗಿಲ್ಲ, ತನ್ನ ಅಣ್ಣ ತಮ್ಮಂದ್ರು ನೋವಾಗ್ಬಾರ್ದು ಅಂತ ಸದಾ ದೇವ್ರ ಹತ್ರ ಬೇಡ್ಕೊತಾ ಇದ್ಲು. ಅಂಥದ್ರಲ್ಲಿ ನೀವು ಅವಳನ್ನ ಶಾಶ್ವತವಾಗಿ ದೂರ ಇಡೋ ಸಾಹಸ ಮಾಡ್ತಾ ಇದ್ದೀರಲ್ರು. ನಾವು ಅವಳನ್ನ ದೂರ ಇಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ ಅಜ್ಜಿ. ಮಾಡಿರ್ಲಿಲ್ಲ. ಅವಳು ಮದುವೆ ಆಗಿ ಫಸ್ಟ್ ಟೈಮ್ ಮನೆ ಒಳಗೆ ಕಾಲಿಡೋಕ್ಕೂ ಬಿಡದೆ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಅದು ದೂರ ಮಾಡ್ದಾಗಲ್ವಾ? ನಿನಗೆ ಅವಳು ಎದುರುಗಡೆ ಸಿಕ್ಕಿ ನಿನ್ನನ್ನ ಮಾತಾಡಿಸಿ ಮನೆಗೆ ಬಾ ಅಂತ ಕರೆದ್ರು ಅವಳು ಮನ್ಸಿಗೆ ನೋವು ಮಾಡಿ ಹಾಗೆ ಬಂದಿದ್ಯಲ್ಲ, ಅದು ದೂರ ಮಾಡ್ದಾಗಲ್ವಾ? ಆದಿ ಕಂಪ್ನಿ ಇನಾಗ್ರೇಷನ್ ದಿವಸ ಅವಳನ್ನ ಮಾತಾಡ್ಸಿಲ್ಲ, ಅದು ದೂರ ಮಾಡ್ದಾಗಲ್ವಾ? ಸುಮ್ನೆ ನನ್ ಕಡೆ ಬೆಟ್ ಮಾಡಿ ತೋರಿಸ್ತಿದ್ದೀರಲ್ಲ. ಸಾಕ್ಷಿ ಮದನ್ ಫಸ್ಟ್ ಅಪೋಸ್ ಮಾಡಿದ್ ನೀವೇ ಅಂತ ಮರ್ತಿದ್ದೀರಾ ಅನ್ಸುತ್ತೆ. ಹೌದು, ಅವ್ರ ಮದುವೆಗೆ ಫಸ್ಟ್ ಅಪೋಸ್ ಮಾಡಿದ್ದು ನಾನೇ. ಆಗ ರಂಜಿತ್ ಬಗ್ಗೆ ನನ್ನ ಕೆಟ್ಟ ಅಭಿಪ್ರಾಯ ಇತ್ತು. ಆಮೇಲೆ ಗೊತ್ತಾಯ್ತು ಅದು ತಪ್ಪು ಅಂತ. ಕಣೋ, ನೀವು ನಿಮ್ಮ ಅಪ್ಪನ ತರ ಮನಸ್ಸು ಬದಲಾಯಿಸ್ಕೊಂಡ್ರೆ ಆಗ ನಾವೆಲ್ಲರೂ ಒಟ್ಟಿಗೆ ಇರ್ಬೋದು. ಅದ್ ಮಾತ್ರ ಸಾಧ್ಯ ಇಲ್ಲ ಅಜ್ಜಿ. ರಂಜಿತ್ 420 ಮಗ ಅಂತ ಗೊತ್ತಿದ್ದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮೂರ್ಖತನ. ಹಾಗಿದ್ರೆ ನಮ್ಮ ಮುಂದೆ ಯಾಕೆ ರಂಜಿತ್ನ ಸಾಕ್ಷಿನ ದ್ವೇಷ ಮಾಡೋ ಹಾಗೆ ಮಾತಾಡೋದು? ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಮನ್ಸಲ್ಲಿ ಏನಿದೆಯೋ ಅದನ್ನೇ ಹೊರಗೆ ಹೇಳೋದು ನಾನು. ರಂಜಿತ್ ಇನಾಗ್ರೇಷನ್ ಫಂಕ್ಷನ್ ಹತ್ರ ಬಂದು ಒಳಗಡೆ ಬರ್ದೆ ಯಾರ್ದೋ ಕೈಯಲ್ಲಿ ಬೊಕ್ಕೆ ಕೊಟ್ಟು ಕಳ್ಸಿದ್ದೆ. ನಾನಾ? ಇಲ್ಲಪ್ಪ, ನನಗೆ ಬಂದೇ ಇರ್ಲಿಲ್ಲ. ನೀನು ಅಲ್ಲಿಗೆ ಬಂದಿದ್ಯಾ? ಅಮ್ಮ ನನಗೆ ತೋರಿಸು. ನಾವು ಹೊರಗಡೆ ಬರ್ತಿದ್ದಾಗೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ನೀನು ಹೊರಟೋದು. ಅಂತರ ಬೈಕ್ಗಳು 1000 ಜನರ ಹತ್ರ ಇರ್ತವೆ. ಅದನ್ನ ನೋಡ್ಕೊಂಡು ನಾನು ಅಲ್ಲಿಗೆ ಬಂದಿದ್ದೆ ಅಂತ ಹೇಳೋದು ಸರಿಯಲ್ಲ. ನಾನೇ ನೋಡಿದ್ದೀನಿ ಆರ್ಯ, ನೀನು ಇದೇ ಶರ್ಟ್ ಹಾಕೊಂಡಿದ್ದೆ. ನಾನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೇ ಹೇಳ್ತೇನೆ. ಸಾಕ್ಷಿ ಮೇಲಿರೋ ಪ್ರೀತಿನ ತೋರ್ಸ್ಕೋಬೋದಲ್ಲ ಆರ್ಯ? ನಮ್ಮನ್ ಮಾತ್ರ ಯಾವ್ದು ಮುಚ್ಚಿಡ್ಬಾರ್ದು ಅಂತ ಹೇಳ್ತೀಯಾ? ನೀನ್ ಮಾತ್ರ ಅಕ್ಕನ ಮೇಲಿರೋ ಪ್ರೀತಿನ ಮುಚ್ಚಿಟ್ಟು ದೂರದಿಂದ ಅವಳನ್ನ ನೋಡ್ಕೊಂಡ್ ಬರ್ತೀಯಲ್ಲ, ಇದು ಸರಿನಾ? ಇವತ್ ಫಂಕ್ಷನ್ ನಡೆಯೋ ಜಾಗಕ್ಕೆ ಬಂದು ಒಳಗ್ ಬರ್ದೆ ಹಾಗೆ ಹೋಗಿದ್ಯಾ. ಒಳಗಡೆ ಬಂದು ಸಾಕ್ಷಿಗೂ ರಂಜಿತ್ಗೂ ವಿಶ್ ಮಾಡಿ ಹೋಗಿದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತಾ? ಹೌದು ಆರ್ಯ, ನೀನು ನಮ್ಮ ಜೊತೆ ಇನಾಗ್ರೇಷನ್ಗೆ ಜಾಯ್ನ್ ಆಗಿದ್ರೆ ಅವಳೆಷ್ಟು ಖುಷಿ ಪಟ್ಟಿರೋಳು ಗೊತ್ತಾ? ಖುಷಿ, ಸಂತೋಷ, ಇದಕ್ಕೆಲ್ಲ ಸಾಕ್ಷಿಗೆ ಅರ್ಥ ಗೊತ್ತಿಲ್ಲ ಅನ್ಸುತ್ತೆ. ಚಿಕ್ಕ ಚಿಕ್ಕ ಖುಷಿಗೋಸ್ಕರ ರಂಜಿತಿಂದ ಹೋಗಿ ಸಂಭ್ರಮನೇ ಕಳ್ಕೊಂಡ್ಬಿಟ್ಲು. ಅವಳ ರಂಜಿತ್ ಹಿಂದೆ ಹೋಗಿದ್ದಿ ನಾನೇ. ನನ್ನ ಆದಿತ್ಯ ಆಸೆ ಕನ್ಸುಗಳಿಗೆಲ್ಲ ಕೊಳ್ಳೆ ಇಟ್ಟು ಹೋದ್ಲು. ಅವ್ರು ಖುಷಿಯಾಗಿದ್ರೇನು ಬಿಟ್ರೇನು. ಆದ್ರೆ ಒಂದು ಮಾತ್ರ ನಿಜ ಡ್ಯಾಡ್, ನನಗೆ ಸಾಕ್ಷಿ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ. ದುಃಖ ಇದೆ. ನಮ್ಮ ಮಾತನ್ನು ಧಿಕ್ಕರಿಸಿ ಹೋದ್ಲಲ್ಲ ಅಂತ ದುಃಖ ಇದೆ. ಆ ನೋವು ದುಃಖ ಜೀವನ ಪರ್ಯಂತ ಮರೆಯೋದೂ ಇಲ್ಲ, ನೋವುಗಳು ಹೋಗೋದೂ ಇಲ್ಲ. ಯಾಕೆ ಸ್ವತ್ತು ಎಲ್ಲ ನಿಂತ್ಕೊಂಡೆ? ಬಾ ಒಳಗೆ. ಏನೋ ಅದೇ ಎಲ್ರಿಗೂ ಕರಿತಾ ಇದೆಯಾ? ಏನ್ ವಿಷಯ? ಅಮ್ಮಲ್ಲಿ ಡಾಡ್, ಅವ್ರು ಬರ್ಲಿ ಎಲ್ಲ ಹೇಳ್ತೀನಿ. ಅಮ್ಮ ದೇವಸ್ಥಾನಕ್ಕೆ ಹೋಗಿದಾರ. ಹೌದಾ? ನಿಮ್ಗಳು ಯಾರು ಅಂತ ನಾಪ್ಕದಾಳ? ಹಾ, ನಿನ್ ಪಿ ಎ ಅಲ್ವಾ? ಹೌದು, ಅವಳು ಇನ್ಮೇಲಿಂದ ಇಲ್ಲೇ ಇರ್ತಾಳೆ. ಇರ್ಲಿ ಬಿಡು,
ಅವತ್ತೇನೋ ಪ್ರಾಬ್ಲಮ್ ಆದಾಗ ಆರತಿ ಅವರೇ ಇಲ್ಲೇ ಇರ್ಲಿ ಅಂತ ಹೇಳಿದ್ರವ. ಥ್ಯಾಂಕ್ಸ್ ಥ್ಯಾಂಕ್ಸ್. ಅಜಯ್ ನಂಗೊಂದು ಅರ್ಜೆಂಟ್ ಕೆಲಸ ಇದೆ, ಹಿಂಗ್ ಬರ್ತೀನಿ, ಸರಿನಾ? ಬಾಯ್. ಯಾಕಮ್ಮ ಏನೋ ಬೇಜಾರಾಯ್ತು ಅಂತ ಊರಿಗೆ ಹೊರಟಿದ್ಯಂತೆ? ನಿನಗೆ ಬೇಜಾರಾಗೋಗೆ ಯಾರು ಏನ್ ಮಾತಾಡಿದ್ರು? ನಮ್ಮ ಆರ್ಯ ಏನಾದ್ರು ಬೇಜಾರು ಮಾಡಿದ್ನಮ್ಮ? ಇಲ್ಲ ಇಲ್ಲ ಇಲ್ಲ, ಅವ್ರು ಬೇಜಾರ್ ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಅವತ್ತು ನೀನ್ ನನಗೆ ಫೋನ್ ಮಾಡಿ ಯಾರು ನನ್ನನ್ನು ಫಾಲೋ ಮಾಡ್ತಿದ್ದಾರೆ, ಆರ್ಯನ ಕಳಿಸಿ ಅಂತ ಹೇಳಿದ್ಯಲ್ಲ, ಆಗ ನಾನು ಆರ್ಯನ ಕಳಿಸಿದ್ದೆ. ಅವನು ಅವ್ರನ್ನ ಅರೆಸ್ಟ್ ಮಾಡಿದ್ನ? ಅವರೆಲ್ಲ ಅರೆಸ್ಟ್ ಮಾಡ್ತಾರೆ, ನಾನೇ ಅವ್ರನ್ನ ಅರ್ಧ ಅರೆಸ್ಟ್ ಮಾಡಿದ್ದೀನಿ. ಆರ್ಯ ಪೂರ್ತಿ ಸರೆಂಡರ್ ಆಗೋವರೆಗೂ ನಾನ್ ಬಿಡಲ್ಲ. ಏನ್ ವಿಷಯ ಮಾಡ್ತಿದ್ಯಾ? ಏನಿಲ್ಲ ಸರ್. ಆರ್ಯ ಪೊಲೀಸ್ ಹುಡುಗರನ್ನ ಅರೆಸ್ಟ್ ಮಾಡಿದ್ನ? ಹಾ, ಆರ್ಯ ಅವ್ರಿಗೆ ನಾನು ಸರಿಯಾಗಿ ಬುದ್ಧಿ ಕಲ್ಸಿದ್ದೀನಿ. ಆರ್ಯನಿಗೆ ನೀನ್ ಬುದ್ಧಿ ಕಲ್ಸಿದ್ಯಾ? ಇಲ್ಲ ಇಲ್ಲ ಇಲ್ಲ, ಆರ್ಯ ಅವ್ರು ಸರಿಯಾಗಿ ಬುದ್ಧಿ ಕಲ್ಸಿದ್ರು. ಅವತ್ ಆರ್ಯ ಅವ್ರು ಇರ್ಲಿಲ್ಲ ಅಂದ್ರೆ ನನ್ ಕತೆ ಅಷ್ಟೇ. ಅಜ್ಜಿ, ನೀವ್ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಮ ಹತ್ರ ಒಂದ್ ಮಾತು ಕೇಳಲ್ಲ? ಏನು ಬೇಜಾರ್ ಮಾಡ್ಕೊಳಲ್ಲ, ಕೇಳು. ನೋಡಿ, ನಾನು ಇಲ್ಲಿ ಇರ್ತೀನಲ್ಲ, ಅದಕ್ಕೆ ತಿಂಗ್ಳಿಗೆ 1,000 ರೂಪಾಯಿ ಮಾತ್ರ ಕೊಡಕ್ಕಾಗತ್ತೆ. ಅದ್ರ ಮೇಲಂದ್ರೆ ಕೊಡಕ್ಕಾಗಲ್ಲ. ಏನು 1,000 ಅಷ್ಟನ್ನ ಕೊಡಕ್ಕಾಗದು? ಈ ಮನೇಲಿ ಇರಕ್ ಜಾಗನೂ ಕೊಟ್ಟು ಊಟನೂ ಕೊಟ್ಟು ಅಷ್ಟನ್ನ ನಿನಗೆ ಕೊಡಕ್ಕಾಗದು? ಆಗಲ್ಲ ಆಗಲ್ಲ. 5,000 ರೂಪಾಯಿ ಕೊಟ್ರೇನೆ ನೀನ್ ಈ ಮನೇಲಿ ಇರಕ್ಕಾಗೋದು, ಇಲ್ಲ ಅಂದ್ರೆ ಇಲ್ಲ. ಪ್ಲೀಸ್ ಅಜ್ಜಿ. ಅಜ್ಜಿನೂ ಇಲ್ಲ ಬಜ್ಜಿನೂ ಇಲ್ಲ, ಹೋಗ್ತಾ ಇರ್ಬೋದು. ಸರ್, ನೀವಾದ್ರೂ ಹೇಳಿ ಸರ್. ಆದಿ ಸರ್ ತಿಂಗಳಿಗೆ ನನ್ಗೆ 7,000 ರೂಪಾಯಿ ಮಾತ್ರ ಸಂಬಳ ಕೊಡೋದು. 5,000 ರೂಪಾಯಿನ ಅಪ್ಪ ಅಮ್ಮಂಗೆ ಕಳಿಸ್ಬೇಕು. ಆದಿ ಸರ್ ಹತ್ರ ಹೇಳ್ಕೊಳಕ್ಕೆ ಸಂಕೋಚ ಆಯ್ತು. ನೀವು ನನ್ನ ತಂದೆ ತರ ಇದ್ದೀರಾ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂತಾ ಇದ್ದೀನಿ. ಪ್ಲೀಸ್ ಸರ್, ನೀವೇ ನಂಗೇನಾದ್ರೂ ದಾರಿ ತೋರಿಸ್ಬೇಕು. ಅಮ್ಮ, ಇವಳು ನಮ್ಮನೆಲ್ಲೇ ಇರ್ಲಿ, ನೀವು ನೋಡ್ಕೊಳ್ಳಿ. ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ನೋಡ್ತೀನಿ. ನೀನ್ ನಮ್ಮ ಮನೇಲಿದ್ರೆ ನಾನೇನಾದ್ರೂ ನಿನಗೆ ಹಣ ಕೊಡ್ಬೇಕು ಅಂತ ಹೇಳದ್ನ? ನಮ್ ಸಾಕ್ಷಿ ಹೇಗೋ ನೀನು ಹಾಗೆ. ನನ್ನ ಬಾಯಿ ತುಂಬಾ ಅಜ್ಜಿ ಅಂತ ಕರೆದ್ಮೇಲೆ ನೀನು ನನಗೆ ಮೊಮ್ಮಗಳೇ. ನೀನು ನಿಶ್ಚಿಂತೆಯಿಂದ ಈ ಮನೇಲಿ ಇರ್ಬೋದು. ಥ್ಯಾಂಕ್ ಯು ಅಜ್ಜಿ. ನೀನು ಸಾಕ್ಷಿ ರೂಮಲ್ಲೇ ಇರ್ಬೇಕು, ಆದ್ರೆ ಒಂದ್ ಕಂಡೀಷನ್. ಹೆದರ್ಕೊಂಡ್ಬಿಟ್ಯಾ? ಏನಿಲ್ಲ, ನೀನು ಆದಿ ಆಫೀಸಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಷ್ಟೇ. ಖಂಡಿತ ಮಾಡ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡಿದ್ರೆ ಕೆಲಸ ಮಾಡ್ತೀನಿ. ಅಯ್ಯೋ, ಡ್ಯೂಟಿ ಮುಗೀತಾ? ಹ್ಞೂ ಅಜ್ಜಿ. ತಿನ್ನಕ್ಕೇನಾದ್ರೂ ಕೊಡ್ಲಾ? ಹ್ಞೂ ಅಜ್ಜಿ, ಹೊಟ್ಟೆ ತುಂಬಾ ಹಸಿತಿದೆ, ಫ್ರೆಶ್ ಆಗಿ ಬರ್ತೀನಿ. ಸರಿ. ಆರ್ಯ, ಯಾರ ಕಿರ್ಚ್ಕೊಂಡಾಗಾಯ್ತು ಮೇಲೆ? ಅಜ್ಜಿ, ಅದು ಟಿವಿ ಸೌಂಡ್ ಜಾಸ್ತಿ ಆಗಿತ್ತು, ಅದ್ರದ್ದೇ ಸೌಂಡು. ಓ ಹೌದಾ? ತಿಂಡಿ ರೆಡಿ ಆಗಿದೆ, ಬೇಗ ಬಾ. ಹಾ ಅಜ್ಜಿ, ಬರ್ತೀನಿ. ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ? ನಾನ್ ಯಾಕೆ ಬಂದೆ ಅಂತ ಕೇಳಕ್ ಮುಂಚೆ ನೀವ್ ಯಾಕೆ ಬಂದ್ರಿ ಅಂತ ಹೇಳಿ. ಅಲ್ಲೋ, ಇದು ನನ್ ಮನೆಗೆ ಬಂದು ನಾನ್ ಯಾಕೆ ಬಂದೆ ಅಂತ ಕೇಳ್ತಿದ್ದೀರಾ? ನಿಮ್ ಮೇಲೆ ಟ್ರೆಸ್ ಪಾಸಿಂಗ್ ಕೇಸ್ ಹಾಕ್ಬೋದು, ಗೊತ್ತಾ? ಹೌದಾ? ಹಾಗಾದ್ರೆ ನಾನ್ ನಿಮ್ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕ್ತೀನಿ. ಏನ್ರಿ ಮಾತಾಡ್ತಿದ್ದೀರಾ? ನಾನು ಯಾವಾಗ ನಿಮ್ಮನ್ನ ಹರಾಜ್ ಮಾಡ್ದೆ? ಅಪ್ಪ, ಇದೇನ್ರಿ ಇಷ್ಟು ಸುಳ್ಳು ಹೇಳ್ತೀರಾ? ಈಗ ತಾನೇ ನೀವ್ ನನ್ ಬಾಯ್ ಇಟ್ಕೊಂಡ್ರಿ. ಎಷ್ಟ್ ಚೆನ್ನಾಗ್ ಪ್ಲೇ ಚೇಂಜ್ ಮಾಡ್ತೀರಾ. ಪೊಲೀಸ್ನವ್ರೆ ಇಷ್ಟು ಸಮಯಕ್ಕೆ ತಕ್ಕಂಗೆ ಮಾತ್ ಚೇಂಜ್ ಮಾಡ್ಬಿಡ್ತೀರಾ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನ್ ಈಗ ಕಿರ್ಚ್ಕೊಂತೀನಿ. ತಾಯಿ, ಪ್ಲೀಸ್ ಕಿರ್ಚ್ಕೊಳ್ಬೇಡಿ, ಕೈ ಮುಗ್ದೆ ಕೇಳ್ಕೊಳ್ತೀನಿ. ಅಲ್ಲ, ನನ್ ರೂಮ್ ನೀವ್ಯಾಕೆ ಬರಕ್ ಹೋದ್ರಿ? ನಾನ್ ಇನ್ ಮುಂದೆ ಇಲ್ಲಿರೋದಕ್ ಬಂದಿದ್ದೀನಿ. ನಿಮ್ ಮನೆಯವರೇ ನನ್ಗೆ ಇಲ್ಲಿರೋದಕ್ಕೆ
ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದ್ ಸರಿನೇ, ಬಟ್ ಮೋಸ್ಟ್ಲಿ ನಿಮ್ಗೆ ಸಾಕ್ಷಿ ರೂಮಲ್ಲಿ ಹೋಗಿರಕ್ ಹೇಳಿದ್ದಾರೆ. ಇಷ್ಟಕ್ಕೇನೋ ಇಲ್ಲಿ ಬಂದಿರ್ತೀರಾ ಅಷ್ಟೇ. ಇದ್ರೂ ಇರ್ಬೋದು. ಅದೋಕೆ ನೀವ್ಯಾಕ್ ನನ್ನ ಟಚ್ ಮಾಡಿದ್ರಿ? ಇದನ್ನ ನಾನು ಇಲ್ಗೆ ಬಿಡಲ್ಲ. ಇದನ್ನ ಅಜ್ಜಿ ಹತ್ರನೂ ಹೇಳ್ತೀನಿ, ಅಮ್ಮನ ಹತ್ರನೂ ಹೇಳ್ತೀನಿ. ಒಂದ್ ನಿಮಿಷ ಪ್ಲೀಸ್, ಮನೇಲಿ ಯಾರಿಗೂ ಹೇಳ್ಬೇಡಿ, ನನ್ನ ಇಮೇಜ್ ಹಾಳಾಗುತ್ತೆ. ಯಾರಿಗೂ ಹೇಳ್ಬಾರ್ದು ಅಂದ್ರೆ ನನ್ನೊಂದ್ ಕಂಡೀಷನ್ ಇದೆ, ಅದಕ್ಕೆ ಓಕೆ ಅನ್ನೋದಾದ್ರೆ. ದಿಸ್ ಇಸ್ ನಾಟ್ ಫೇರ್. ನಾನು ಯಾವ ತಪ್ಪು ಮಾಡ್ಲಿಲ್ಲ. ನಿಮ್ ಕಂಡೀಷನ್ಸ್ಗೆಲ್ಲ ನಾನು ಒಪ್ಕೊಳ್ಳಲ್ಲ. ಸರಿ ಬಿಡಿ, ನಾನು ಹೋಗಿ ಎಲ್ಲಾರ ಹತ್ರ ಡಂಗೂರ ಸಾರ್ತೀನಿ. ಆಗ ನಿಮ್ ಇಮೇಜ್ ಗೊತ್ತಾಗತ್ತೆ. ಯೋಚನೆ ಮಾಡಿ, ಹ್ಞೂ ಅಂತೀರೋ ಇಲ್ಲ ಅಂತೀರೋ? ಪ್ಲೀಸ್ ನನಗೆ ಈ ತರ ಹಿಂಸೆ ಕೊಡ್ಬೇಡಿ. ಮಾತ್ ಸಾಕು. ಎಸ್ ಆರ್ ನೋ ಎರಡರಲ್ಲೊಂದು ಹೇಳಿ. ಸರಿ, ನೀವ್ ಹೇಳ್ದಂಗ್ ಮಾಡ್ತೀನಿ. ಛೀ, ನಾನ್ ಈ ಕೆಲ್ಸಗಳೆಲ್ಲ ಮಾಡೋದಾ? ನನ್ ಕೈಲಿ ಸಾಧ್ಯ ಇಲ್ಲ. ನನ್ನ ಇಮೇಜ್ಗೆ ತದ್ವಿರೋಧ ಇದು. ಸರಿ ಬಿಡಿ, ನಾನು ಈಗ್ಲೇ ಅಜ್ಜಿನ್ ಕೂಗ್ ಹೇಳ್ತೀನಿ. ಅಜ್ಜಿ, ಪ್ಲೀಸ್ ಕಿರ್ಚ್ಕೊಳ್ಬೇಡಿ. ನೀವ್ ಹೇಳ್ದಂಗ್ ಕೇಳ್ತೀನಿ. ಏನ್ ಬಾಮೈದ, ಹೆಂಗಿದೀಯ? ಇನ್ನೊಂದು ಸ್ಥಳ ಬಾಮೈದ ಅಂತ ಕರೆದ್ರೆ ನಾಲ್ಗೆ ಕಿತ್ತು ಕೈ ಕೊಡ್ತೀನಿ. ಕೋಪ್ಸ್ಕೋಬೇಡ ಬಾಮೈದ. ನೀನೆಷ್ಟೇ ಕೋಪ್ಸ್ಕೊಂಡ್ರು ನಾನು ನಿನ್ ತಂಗಿ ಗಂಡ ಅಂದ್ಮೇಲೆ ನಾನು ನಿನಗೆ ಭಾವ, ನೀನ್ ನನಗೆ ಬಾ ಮೈ ಧ. ಮತ್ತೆ ಮತ್ತೆ ಬಾಮೈದ ಅಂತ ಕರೆದ್ರೆ ನೀನ್ ಯಾಕೋ ಎಡಗಡೆ ಎದ್ದು ಬಂದಿದ್ಯಾ ಅನ್ಸ್ತಿದೆ. ನೀನಿಲ್ಲ ಒಂದ್ ಸ್ವಲ್ಪ ತಿಲ್ಲೇ ಇದ್ರೆ ನಿನ್ ಗ್ರಾಚಾರ ನಟ್ಟಿಗಿರಲ್ಲ. ಆಫೀಸ್ ಕಿರ್ಚಬೇಡ, ಕೂಲ್ ಕೂಲ್. ನಾನು ನಿನಗೆ ಕೆಲಸ ಇಲ್ಲದೆ ಬರಲಿಲ್ಲ. ಹಾಗೆ ನಾನು ಎಡಗಡೆ ಇದ್ದಿದ್ದೀನೋ ಬಲಗಡೆ ಇದ್ದಿದ್ದೀನೋ ನಿನಗೆ ಬೇಡ. ನಾನು ಇಲ್ಲಿಗೆ ಬಂದಿರೋದು ನಿನಗೆ ಸ್ವೀಟ್ ತಿನ್ಸಕ್ಕೆ. ಸುಮ್ಮನೆ ರೇಗಿಸ್ಬೇಡ, ಹೇಳ್ತಾ ಇದ್ದೀನಿ. ಕಿರ್ಚಬೇಡ. ಸಿಟ್ಟು ಮೂಗಿನ ಮೇಲಿದ್ರೆ ಸಾವು ಬೆನ್ನ ಹಿಂದೆ ಇರುತ್ತಂತೆ. ಅದೇ ಮೂಗಿನ ಮೇಲೆ ತಾಳ್ಮೆ ಇದ್ರೆ ಅವನು ಸಾವನ್ನೇ ಗೆಲ್ತಾನಂತೆ. ನಿನಗೊಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ. ನಿನ್ನೆ ನನ್ನ ಕಂಪನಿ ಇನಾಗುರೇಷನ್ ಇತ್ತು. ಸಾರಿ, ಫಂಕ್ಷನ್ಗೆ ನಿನ್ನ ಕರೆಯೋಕ್ಕಾಗಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಸ್ವೀಟ್ಸ್ ಆದರೂ ಕೊಟ್ಟು ಹೋಗೋಣ ಅಂತ ಬಂದೆ. ಏನು ಹೇಳಿದೆ ಅವತ್ತು ನೀನು? ನಿನಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ, ನಿನ್ನ ತಂಗಿನ ಸಾಕೋದಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಬಿಸಾಕ್ಬಿಟ್ಟು ಹೋಗೋದಕ್ಕೆ ಬಂದಿರೋದು. ನನ್ನ ಕಂಪನಿ, ನನ್ನ ಸ್ವಂತ ಕಂಪನಿ, 30 ಲಕ್ಷ ಇನ್ವೆಸ್ಟ್ ಮಾಡಿ ಶುರು ಮಾಡಿರೋದು. ಸಾಕ್ಷಿ ಎಜುಕೇಶನಲ್ ನೀಡ್ಸ್. ದೊಡ್ಡದಾಗಿ ಕಂಪನಿ ಓಪನ್ ಮಾಡಿದ್ದೀನಿ ಅಂತ ಕೊಚ್ಕೋಬೇಡ. ನಿಮ್ಮ ಅಪ್ಪನ ದುಡ್ಡಲ್ಲಿ ಓಪನ್ ಮಾಡಿ ಇಲ್ಲಿ ಬಂದು ಕೊಚ್ಕೋತೀಯಾ? ಅಪ್ಪನ ದುಡ್ಡಲ್ಲಿ ಕಂಪ್ನಿ ಶುರು ಮಾಡೋದು ನಿನ್ನಂತವನಿಗೆ ಮಾತ್ರ ಸರಿ. ನನಗದೆಲ್ಲ ಸೂಟ್ ಆಗಲ್ಲ. ಮತ್ತೆ ದುಡ್ಡು ನಿಂಗೆ ಆಕಾಶ ಅಂತ ಉದುರ್ತಾ ಇಲ್ಲ, ಮನೇಲಿ ಕುತ್ಕೊಂಡು ಪ್ರಿಂಟ್ ಮಾಡ್ದ. ಕರೆಕ್ಟ್ ಕಣ. ಇಂಥ ಕಳ್ಳ ಕೆಲಸಗಳೆಲ್ಲ ನಿನ್ನಂಥ ಪುಂಡು ಪೊಕ್ರಿಗಳಿಗೆ ಹೊಡೆಯೋದು. ಲೋನ್ ಮಾಡಿಸಿದ್ದೀನಿ, ಲೋನು. ಕೇರ್ ಆಫ್ ಫುಟ್ಪಾತ್ ನೀನು, ನಿನಗೆ ಲೋನಾ?
ಕೊಲ್ಯಾಟ್ರಲ್ ಅಂತ ಕೊಡಕ್ಕೂ ಒಂದಡಿ ಜಾಗ ಇಲ್ವಲ್ಲ ನಿನ್ನ ಹತ್ರ. ಡೌ ಮಾಡ್ಬೇಕು ನಿಜ, ಆದ್ರೆ ಈ ಲೆವೆಲ್ಗ ಡವ್ ಅಲ್ಲ ಕಣೋ, ದೊಡ್ಡ ಬಾಮೈದ. ಮೈದಾ ಅನ್ಬೇಡ. ಯಾಕೋ ಹಿಂಗ ಆಡ್ತೀಯ? ಒಳ್ಳೆ ಆತ್ರ ಕೊಡ್ತೋನ್ ಹಾಗೆ. ಏಯ್, ನಮ್ಮಂತ ಒಳ್ಳೆ ಮನ್ಸಿರೋರ್ಗೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಹಾಗೆ ಯಾರೋ ತುಂಬಾ ಒಳ್ಳೆ ಮನ್ಸಿರೋರು ನನ್ನ ಹತ್ರ ಕೊಲ್ಯಾಟ್ರಲ್ ತಗೊಳ್ದೆ ಲೋನ್ ಕೊಟ್ಟಿದ್ದಾರೆ. ಯಾರಪ್ಪ ಅಂತ ಒಳ್ಳೆ ಮನ್ಸಿರೋರು? ಗಾಂಧಿ ಏನಾದ್ರು ಮತ್ತೆ ಹುಟ್ಟು ಬಂದ್ರ? ಅವ್ರು ಯಾರು ಅಂತ ನಿಂಗೆ ಹೇಳಿದ್ರೆ ದಂಗ್ ಆಗ್ಬಿಡ್ತೀಯ ನೀನು. ಮತ್ತೆ ಹೇಳು, ಕೇಳಿಸ್ಕೊಳ್ಳೋಣ. ಅವ್ರಿಗೆ ಯಾರು ಗೊತ್ತಾ? ಬೇಡ, ನನ್ಗೆ ಯಾಕೋ ಹೇಳೋದಕ್ಕೆ ಮೂಡಿಲ್ಲ. ನನಗೆ ಮೂಡಿದ್ದಾಗ ಮೀಟ್ ಆಗು, ಹೇಳ್ತೀನಿ. ಓಕೆ, ಬರಲ್ಲ? ಬಾ ಬೈತ. ಒಂದು ವಿಷಯ ಹೇಳೋದು ಮರ್ತಿದ್ದೆ. ನಿನ್ನ ತಂಗಿ ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾಳೆ. ಹೇಗೆ ಗೊತ್ತಾ? ನನ್ನ ಪುಟ್ಟ ಅರಮನೆಯಲ್ಲಿ ರಾಣಿ ಥರ ಇದ್ದಾಳೆ. ಬರಲ್ಲ? ಬಾ ಮೈ ದ.